ಇಲ್ಲಿ ನೋಡಿ ಗೈಸ್, ಇದು ಸ್ವಾತಂತ್ರ್ಯ ಅಂದ್ರೆ. ನೋಡಿದ್ರ ಗೈಸ್, ಯಾರೋ ಒಬ್ಬ 2 hours ಇಂದ ಈ ಲೇಡೀಸ್ ಜಿಮ್ನ ಫಾಲೋ ಮಾಡ್ತಿದ್ದಾನೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಫೈನಲಿ ಒಳಗಡೆ ಎಂಟ್ರಿ ಸಿಕ್ಕಿದೆ. QR ಕೋಡ್ನ ಚೆಕ್ ಮಾಡಿ ಒಳಗಡೆ ಬಿಟ್ಟಿದ್ದಾರೆ. ಇಲ್ಲೂ ಕೂಡ ಮತ್ತೆ ಚೆಕಿಂಗ್ ನಡೀತಾ ಇದೆ. ಗೈಸ್, ಫೈನಲಿ ಎಂಟ್ರಿ ಬ್ಯಾಂಡ್ ಹಾಕಿ ಒಳಗೆ ಬಿಟ್ಟಿದ್ದಾರೆ. ಬಂದು ನೋಡಿದರೆ ಏನಪ್ಪ ಅಂದರೆ, ಎಲ್ಲರೂ ಅವ್ರವ್ರನ್ನ ಏನಾದರೂ ಒಂದು ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಬರಿತಾ ಇದ್ದಾರೆ. ನಮ್ಮದು ಒಂದಿರಲಿ, ನಾವ್ಯಾಕೆ ಬರಿಬಾರ್ದು ಅಂತ ನಾವು ಕನ್ನಡ ಉಳಿಸಿ ಬೆಳೆಸಿ ಮಾತನ್ನ ಎಲ್ರಿಗೂ ಹೇಳ್ತಾ ಮುಂದಿನ ಪಯಣ ವಿಧಾನಸೌಧದೊಳಗೆ ಹೋಗ್ತಾ ಇದ್ರೆ, ಶಾಕ್ ರೀ, ಸೂಪರ್ ಅಲ್ಲ. ನಂದು ಒಂದು ಫೋಟೋ ತೆಗೆಸ್ಕೊಂಡು ಆಯಿತು. ಏನೋ ಎಕ್ಸಾಮ್ ಬರಿತಾ ಇದ್ದಾರಲ್ಲ ಅಂತ ಒಳಗೋಗಿ ನೋಡ್ರಿ, ಎಕ್ಸಾಮ್ ಅಲ್ಲ ರೀ, ನಮ್ಮ ಇಂಡಿಯಾ ಫ್ಯೂಚರಲ್ಲಿ ಹೇಗಿರಬೇಕು ಅನ್ನೋದನ್ನ ಬರಿತಿದ್ದಾರೆ. ನಮಗೂ ಕೂಡ ಬರೀರಿ ಅಂತ ಹೇಳಿದರು. ಏಜ್ ಲಿಮಿಟ್ ನೋಡಿದ್ರೆ ಬಿಲೋ 21 ಅಂತ ಹೇಳ್ಬಿಟ್ರು. ನಾನೇನು ಮಾಡಲಿ, ಮಿಸ್ ಆಯಿತು ಚಾನ್ಸ್ ಅಂತ ಮುಂದೆ ಬಂದರೆ, ಕೋಳಿ ರಮ್ಯ ಅವರು ಟೀಮ್ಗೆ ರೀಲ್ಸ್ ಮಾಡೋಕ್ಕೆ ಎಲ್ಲರೂ ಪ್ರಿಪೇರ್ ಮಾಡ್ತಿದ್ರು. ಹಾಗೆ ನಮ್ಮದು ಇವತ್ತು ಫಸ್ಟ್ ಲಾಗ್ ಅಂತೇಳಿ ಅವ್ರ ಕೆಲ ಇನಾಗ್ರೇಷನ್ ಮಾಡಿಸು ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಮಾಡಬೇಕು, ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕಾನ್ ನ ಒತ್ತಿ. ಅವಾಗ್ಲೇ ನಿಮಗೆ ಅವ್ರು ಹಾಕೋ ವ್ಲಾಗ್ ಎಲ್ಲ ಬೇಗ ಗೊತ್ತಾಗೋದು. ಓಕೆ, ಚಿನ್ನುಗೌಡ ಚಾನಲ್ಗೆ ನಮ್ ಕಡೆಯಿಂದ ಒಂದು ಸಬ್ಸ್ಕ್ರೈಬಿಂಗ್. ನೆಕ್ಸ್ಟ್ ಹಾಗೆ ಹೋಗ್ತಾ ಇರಬೇಕಾದ್ರೆ ಎಲ್ಲರೂ ಏನೋ ಮಾಡ್ತಾಯಿದ್ರು. ಏನಪ್ಪ ಅಂದರೆ, ಕಲರ್ ಕಾಣಿಸಿತ್ತು. ನೋಡಿದ್ರೆ ಕೇಸರಿ ಬಿಳಿ ಹಸಿರು ಅಂತ ಎಲ್ಲ ಫಿಂಗರ್ಸಿಗೂ ಹಾಕ್ಕೊಂಡು ಅವ್ರ ಥಂಬ್ ಸೈನ್ನ ಮಾಡ್ತಾಯಿದ್ರು. ನಮ್ಮದು ಒಂದಿರಲಿ ಅಂತ ಹಾಕೋ ಆಯಿತು, ಒಂದು ಪೋಸ್ ಕೊಟ್ಟು ಆಯಿತು. ಹಾಗೆ ಏನಾದರೂ ಬರಿಬೋದು ಅಂತ ಹೇಳಿದ್ರು, ಬರ್ದು ಟ್ರೀಯಲ್ಲಿ ಹ್ಯಾಂಗ್ ಮಾಡೋ ಆಯಿತು. ಮುಂದೆ ಹೋಗಿ ನೋಡ್ತಿದ್ರೆ ಆ್ಯಕ್ಟಿವಿಟೀಸ್ ರೀ, ಬರೀ ಆ್ಯಕ್ಟಿವಿಟೀಸ್. ಮಕ್ಳುಗಳದ್ದು ಪಿರಮಿಡ್ ಕಟ್ತಾ ಇದ್ದಾರೆ, ಎಷ್ಟು ಸುಂದರವಾಗಿ ಕಟ್ಟಿದಾರಲ್ಲ. ಹಾಗೆ ಮುಂದೆ ಹೋದರೆ ಪಝಲ್ ಗೇಮ್ಸ್ ಅಂತೆ. ಬ್ಯಾಂಗ್ಳೂರಿನ ಕೆಲವೊಂದು ಏರಿಯಾಸ್ಗಳನ್ನೆಲ್ಲ ಪಝಲ್ ಎಸ್ಕೊಟ್ಟಿದ್ದಾರೆ. ನಾನಂತೂ ರಮೇಲಂಕ ಬೋರ್ಡ್ ನೋಡಿ ಫುಲ್ ಹ್ಯಾಪಿ, ಏಕೆಂದರೆ ನಾನು ಇದ್ದಿದ್ದು ಅಲ್ಲೇ. ಹಾಗಾಗಿ ನೆಕ್ಸ್ಟ್ ನೋಡಿದ್ರೆ ಮ್ಯಾಮ್ ಏನೋ ಗೊಂಬೆ ಇಟ್ಕೊಂಡು ಆಟ ಆಡ್ತಿದ್ರು. ನೋ ಮಕ್ಳುಗಳಿಗೆ ಗೈಡ್ ಮಾಡ್ತಿದ್ರು, ತುಂಬ ಚೆನ್ನಾಗಿ ಹೇಳ್ಕೊಡ್ರು. ಹಾಗೆ ಮುಂದೆ ಬಂದರೆ NISC ಲೆಟರ್ ಬರೀಕೆ ಅಂತ ಕೊಟ್ಟಿದ್ರು. ಎಲ್ಲ ಚಿಕ್ಕ ಮಕ್ಕಳು ಏನು ಆ್ಯಕ್ಟಿವಿಟೀಸ್ ಅಂತೀರ, ಏನಪ್ಪ ನಮ್ಮ ಮಂಡ್ಯ ಬೋರ್ಡು ಅಂತ ನೋಡಿದ್ವಿ. ಅಲ್ಲರಿ, ಬೀದರ್ ಅಂತೆ, ರಾಯಚೂರು ಅಂತೆ, ಗುಲ್ಬರ್ಗ ಅಂತೆ, ಈಗ ಕೆಲವೊಂದು ಜಿಲ್ಲೆಗಳಿಂದ ಬಂದು ಎಲ್ಲರೂ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಅವರವರ ಜಿಲ್ಲೆಗಳಲ್ಲಿ ನಡೆದಿದ್ದ ಕಥೆಗಳನ್ನ ಹೇಳ್ತಾಯಿದ್ರು. ಹಾಗೆ ಇವ್ರು ನೋಡಿ ಮೈಸೂರವರು ಹೆಣ್ಮಕ್ಳ ಬಗ್ಗೆ ಹೇಳ್ತಾಯಿದ್ರು. ಗೈಸ್ ಇಲ್ಲಿ ನೋಡಿ, ಗಾಂಧಿ ತಾತ ಮತ್ತು ಅಂಬೇಡ್ಕರ್ ಸರ್. ಗೈಸ್, ನಿಜ ಅಂದ್ಕೊಂಡ್ರನ್ನು ಯಾವುದೋ ಸ್ಕೂಲವರು ವೇಷ ಹಾಕಿದ್ರು, ಬಟ್ ತುಂಬ ಚೆನ್ನಾಗಿ ಕಾಣ್ತಿದ್ರು. ನನಗೂ ಕೂಡ ಅದೇ ಥರ ಫೀಲ್ ಆಗ್ತು. ನೆಕ್ಸ್ಟ್ ನಾನು ಹೋಗ್ತಿರೋದು ಎಲ್ಲಿಗೆ ಗೊತ್ತಾ? ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಲೈಕ್, ಕಮೆಂಟ್, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.